ಚೆನ್ನವೀರ ಕಣಿವೆ ಮತ್ತು ಧಾರವಾಡ ಈ ವಿಷಯದ ಕುರಿತು ಇಂದು ಉಪನ್ಯಾಸವನ್ನು ಧಾರವಾಡಕಟ್ಟೆ ಏರ್ಪಡಿಸಿದೆ. ಕನ್ನಡದ ಮಹತ್ವದ ಲೇಖಕರಾದ ಡಾಕ್ಟರ್ ಚೆನ್ನಪ್ಪ ಅಂಗಡಿಯವರು ಮತ್ತು ಕನ್ನಡದ ಲೇಖಕರು, ಚಿಂತಕರು ಮತ್ತು ರಂಗಕರ್ಮಿಯೂ ಆಗಿರುವ ಡಾಕ್ಟರ್ ಅರವಿಂದ್ ಕುಲಕರ್ಣಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಡಾಕ್ಟರ್ ಚೆನ್ನಪ್ಪ ಅಂಗಡಿಯವರು ದ.ರಾ. ಬೇಂದ್ರೆಯವರ ಕುರಿತು ಮಾತನಾಡಲಿದ್ದಾರೆ. ಡಾಕ್ಟರ್ ಅರವಿಂದ್ ಕುಲಕರ್ಣಿಯವರು ಚೆನ್ನವೀರ ಕಣಿವೆಯವರ ಕುರಿತು ಮಾತನಾಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಡಿ.ಎಂ. ಹಿರೇಮಠ ಅವರು, ಪೊಲೀಸ್ ಪಾಟೀಲರು, ಶ್ರೀನಿವಾಸ್ ಸೊರಟೂರ್ ಅವರು ಮತ್ತು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ 5 ಜನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. ಅನೇಕ ಜನರು ಫೇಸ್ಬುಕ್ ಮೇಲೆ ಮತ್ತು ಯೂಟ್ಯೂಬ್ ಮೇಲೆ ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದಾರೆ. ಚೆನ್ನವೀರ ಕಣಿವೆ ಮತ್ತು ದ.ರಾ. ಬೇಂದ್ರೆಯವರು ಧಾರವಾಡದ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಟುಕೊಂಡವರು. ತಮ್ಮ ಕಾವ್ಯದಲ್ಲಿ ಧಾರವಾಡದ ಕುರಿತು, ಧಾರವಾಡದ ಪರಿಸರದ ಕುರಿತು, ಧಾರವಾಡದ ಇಡೀ ಸಾಂಸ್ಕೃತಿಕ ವಾತಾವರಣದ ಕುರಿತು ಕಾವ್ಯವನ್ನು ರಚಿಸಿದವರು. ಈ ಇಬ್ಬರು ಕವಿಗಳ ಬಗ್ಗೆ ಇಂದು ನಮ್ಮ ಇಬ್ಬರು ವಿದ್ವಾಂಸರು ಮಾತನಾಡಲಿದ್ದಾರೆ. ಅವರನ್ನು ನಾನು ಧಾರವಾಡಕಟ್ಟೆಗೆ ಬಹಳ ಪ್ರೀತಿ ಮತ್ತು ಅಭಿಮಾನದಿಂದ ಸ್ವಾಗತಿಸುತ್ತೇನೆ. ನಮಸ್ಕಾರ. ಈಗ ಚೆನ್ನಪ್ಪ ಅಂಗಡಿಯವರು ದ.ರಾ. ಬೇಂದ್ರೆಯವರ ಕುರಿತು ಮಾತನಾಡಬೇಕೆಂದು ನಾನು ಅವರನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಧಾರವಾಡಕಟ್ಟೆಯ ಮತ್ತೊಂದು ವಿಶೇಷ ಕಾರ್ಯಕ್ರಮ ಇದಂತಂದು ನಾನು ಭಾವಿಸ್ಕೊಂತೀನಿ. ಡೋಣೂರವರು ಈ ಕಾರ್ಯಕ್ರಮ ಮುಖಾಂತರ ಮತ್ತೊಂದಿಷ್ಟು ಹೊಸ ಪ್ರಯೋಗಗಳನ್ನು, ಇದನ್ನು ಏಕಕಾಲಕ್ಕೆ ಆನ್ಲೈನ್ ಆಫ್ಲೈನ್ ಆಗಿ ಪ್ರಸಾರ ಮಾಡುವಂಥ ಕಾರ್ಯಕ್ರಮವನ್ನು ನಡೆಸುವಂಥ ಕೆಲವೊಂದಿಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ. ಅದು ಯಶಸ್ವಿಯಾಗಲಿ ಮುಂದುವರ್ಕೊಂಡು ಹೋಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ನನ್ನ ಪಕ್ಕಕ್ಕೆ ಅರವಿಂದ್ ಕುಲಕರ್ಣಿ ಇದ್ದಾರೆ. ಎದುರುಗಡೆ ಎಲ್ಲ ಡಿ.ಎಂ. ಹಿರೇಮಠ ಅವರು, ಪೊಲೀಸ್ ಪಾಟೀಲರು, ಇಂಥ ಎಲ್ಲ ವಿದ್ವಾಂಸರು, ವಿದ್ಯಾರ್ಥಿ ಮಿತ್ರರು ತಾವೆಲ್ಲ ಇದ್ದೀರಿ. ಧಾರವಾಡದೊಳಗಡೆ ಕೂತ್ಕೊಂಡು ಧಾರವಾಡ ಮತ್ತು ಬೇಂದ್ರೆ ಸಂಬಂಧವನ್ನು ಕುರಿತಾಗಿ ಮಾತನಾಡುವಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಬಹಳ ಖುಷಿಯ ಮತ್ತು ಸಂತೋಷದ ಸಂಗತಿ ಅಂತಂದು ನಾನು ಭಾವಿಸ್ಕೊಂಡಿದ್ದೀನಿ. ಈ ಬೇಂದ್ರೆ ಮತ್ತು ಧಾರವಾಡ ಅನ್ನೋಂಥದ್ದು ಒಂದು ರೀತಿಯಾದಂಥ ಬಿಡಿಸಲಾಗದ ನಂಟು ಅಂತಂದು ನಾನು ಭಾವಿಸ್ಕೊತೇನೆ. ಬೇಂದ್ರೆ ಮತ್ತು ಧಾರವಾಡ ಕೂಡಿದಾಗ ಅದೊಂದು ಧ್ರುವ ತಾರೆ ಆಗ್ತದೆ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ಯಾಕೆ ನಾ ಹಿಂಗಂತ ಹೇಳಿದ್ರೆ, ನಾವು ಯಾವುದನ್ನ ಧ್ರುವ ನಕ್ಷತ್ರ ಅಂತ ಹೇಳ್ತೇವಲ್ಲ, ಅದು ಕೇವಲ ನಕ್ಷತ್ರ ಅಲ್ಲ ಅಂತದ್ದು, ಅದೊಂದು ನಕ್ಷತ್ರ ಪುಂಜ ಅಂತಂದು ವೈಜ್ಞಾನಿಕವಾಗಿ ಸಾಧಿತವಾದಂಥ ಒಂದು ಸಂಗತಿ. ಈ ಒಂದು ಬೇಂದ್ರೆ ಮತ್ತು ಧಾರವಾಡ ಇದೊಂದು ಧ್ರುವ ಪುಂಜ ಅಥವಾ ಧ್ರುವ ನಕ್ಷತ್ರ ಅಂತಂದು ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬೇಂದ್ರೆಯವರು ಬೇರೆ ಬೇರೆ ಸಾಹಿತ್ಯ ಪ್ರಕಾರದಲ್ಲಿ ಕೆಲಸ ಮಾಡಿದರೂ ಕೂಡ ನಾವೆಲ್ಲರೂ ಅವ್ರನ್ನ ಮೊದಲನೇದಾಗಿ ಕವಿಯಾಗಿ ನೋಡೋದಕ್ಕೆ ಬಹಳಷ್ಟು ಇಷ್ಟಪಡ್ತೀವಿ. ಅದಕ್ಕೆ ಇತ್ತೀಚೆಗೆ ಜನವರಿ 31 ಅವರ ಜನ್ಮದಿನವನ್ನು ಕವಿ ದಿನವನ್ನಾಗಿ ನಾವು ಆಚರಣೆ ಕೂಡ ಮಾಡಿದ್ದೀವಿ. ಎಷ್ಟು ವಿಶೇಷವಾದಂಥ ಪದಗಳನ್ನು ಬೇಂದ್ರೆಯವರು ಬಳಸ್ತಿದ್ರು ಅಂತ ಹೇಳಿದ್ರೆ, ಅವರು ಕಾವ್ಯದ ಬರವಣಿಗೆಯನ್ನ ಕಾವ್ಯೋದ್ಯೋಗ ಅಂತ ಹೇಳ್ತಾರೆ ಒಂದ್ ಕಡೆ. ಅಂದ್ರೆ ಅವರು ಎಷ್ಟು ಅದನ್ನ ಮನಸ್ವಿ ಸ್ವೀಕಾರ ಮಾಡಿದ್ರು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕು. ಇಂಥ ಬೇಂದ್ರೆ ಮತ್ತು ಧಾರವಾಡದ ಸಂಬಂಧವನ್ನ, ಬೇಂದ್ರೆಯ ಧಾರವಾಡವನ್ನ ನಾವು ಕಾಣಬೇಕಂತ ಹೇಳಿದ್ರೆ ಅದನ್ನ ಬೇಂದ್ರೆ ಕಾವ್ಯದ ಮೂಲಕ ಅದು ಹೆಚ್ಚು ವಿಶಿಷ್ಟವಾಗಿ ನಮಗೆ ಕಾಣ್ತದೆ. ಮತ್ತು ಅದನ್ನ ಬೇಂದ್ರೆ ಕಾವ್ಯದ ಮುಖಾಂತರ ಧಾರವಾಡವನ್ನು ನಾವು ಕಾಣೋದಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದ್ರೆ ಅದರೊಳಗಡೆ ಒಂದು ಸೊಗಸು, ಒಂದು ಬೆರಗು ಇರ್ತದೆ ಅನ್ನೋದು ನಾವೆಲ್ಲರೂ ಒಪ್ಪುವಂತಕ್ಕಂಥ ಒಂದು ಮಾತಂತಂದು ನಾನು ಭಾವಿಸ್ಕೊಂತೀನಿ. ಬೇಂದ್ರೆ ಕಾವ್ಯವನ್ನ ಬಹುಶಃ ಇದು ಎಲ್ಲ ನಮ್ಮ ಹಿರಿಯ ಕವಿಗಳಿಗೆ ಅನ್ವಯವಾಗುವಂತ ಮಾತು. ಬೇಂದ್ರೆ, ಕುವೆಂಪು, ಪೂತಿನ್, ಕೆ.ಎಸ್. ನರಸಿಂಹಸ್ವಾಮಿ ಯಾರ ಹೆಸರು ತಗೊಂಡ್ರು ನಾವು ವಿಶೇಷವಾಗಿ ಬೇಂದ್ರೆ ಕಾವ್ಯವನ್ನ ಸಮಗ್ರ ಜೀವನ ದೃಷ್ಟಿಯಿಂದ ನೋಡೋದು ಬಹಳ ಮುಖ್ಯ ಅಂತಂದು ಈ ಸಂದರ್ಭಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಂಗೆ ನೋಡಿದಾಗ ನಮಗ ಬೇಂದ್ರೆ ಕಾವ್ಯದೊಳಗೆ ಇರ್ತಕ್ಕಂಥ ಧಾರವಾಡ ಮತ್ತು ಧಾರವಾಡದೊಳಗೆ ಇರ್ತಕ್ಕಂಥ ಒಂದು ಜಗತ್ತು, ಈ ಧಾರವಾಡದೊಳಗನ ಒಂದು ಜಗತ್ತೈತಿ, ಅದು ಕಾಣ್ತತಿ ಅನ್ನುವಂಥದ್ದು ಒಂದು ಮಾತನ್ನ ಈಗ ಹೇಳಬೇಕಾಗಿತ್ತು. ಬೇಂದ್ರೆ ಅವರು ಒಂದ್ ಕಡೆ ಹೇಳ್ತಾರೆ, ಒಂದು ಕಾವ್ಯದೊಳಗಡೆ ಒಂದು ಭಾಗವಾಗಿ ಕಂಡವರಿಗಷ್ಟೇ ಅಂತ ಹೇಳ್ತಾರೆ ಅವರು. ಇದು ಕಾಣೋದು, ಇದು ಕಂಡವರಿಗಷ್ಟೇ. ಬೇಂದ್ರೆ ಕಾವ್ಯ, ಧಾರವಾಡವಿರುವಂತ ಪ್ರಪಂಚನ ಅಂತ ಏನ್ ಹೇಳಿದ್ನಲ್ಲ, ಅದು ಕಂಡವರಿಗಷ್ಟೇ. ಅಂದ್ರೆ ಕಂಡುಂಡವರಿಗೆ, ಅದನ್ನ ನಿಜವಾಗಿ ಒಳಗಣಿನಿಂದ ನೋಡುವಂತವರಿಗೆ ಕಾಣ್ತದ ಹೊರತು ಕಂಡವರಿಗಲ್ಲ, ಕಂಡವರಿಗಷ್ಟೇ, ಕಂಡವರಿಗಲ್ಲ ಅಂತಂದು ಬೇಂದ್ರೆ ಮಾತನೊಳಗನ ಇದನ್ನ ನಾನು ಪರಿಭಾವಿಸಕ ಪ್ರಯತ್ನವನ್ನ ಮಾಡ್ತೀನಿ.
ಬೇಂದ್ರೆ ಬದುಕು, ಕಾವ್ಯ ಇರ್ಬೋದು, ಬರವಣಿಗೆ ಇರ್ಬೋದು, ಮತ್ತು ಅವರ ವೈಯಕ್ತಿಕವಾದಂಥ ಬದುಕಿರೋದು, ಅದು ಶುರುವಾಗೋದು ಅವರು ಕಟ್ಟಿಕೊಂಡಂತ ಒಂದು ಸಂಸಾರ ಜೀವನದ ಮುಖಾಂತರ. ಕೌಟುಂಬಿಕ ಜೀವನ, ಅದರ ಜೊತೆಗೆ ಅವರು ಕಟ್ಟಿಕೊಂಡಂತ ಒಂದು ಸಂಸಾರ ಇತ್ತು, ಅಂದ್ರೆ ಪ್ರಾಪಂಚಿಕವಾದಂತ ಒಂದು ಬದುಕು. ಅದರ ಮುಖಾಂತರ ಬಹುಶಃ ನಾ ವಿಷಯವನ್ನು ಪ್ರವೇಶ ಮಾಡುವಂತ ಅನ್ಕೊಂಡಿ. ಕೊಟ್ಟಿರುವಂತ ಸಮಯ ಬಹಳ ಕಡಿಮೆ ಐತಿ, ಹೆಚ್ಚು ನಾನು ವಿಸ್ತರಿಸಿ ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಬೇಂದ್ರೆಯವರನ್ನ ಧಾರವಾಡದ ಮುಖಾಂತರ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು, ಧಾರವಾಡವನ್ನ ಬೇಂದ್ರೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಈ ಸಂದರ್ಭದೊಳಗಡೆ ಪರಿಗಣಿಸಬಹುದಕ್ಕಂತ ಕೆಲವು ಸಂಗತಿಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಒಂದು ಕವಿತೆ ಒಳಗಡೆ ಅವ್ರು ಹೇಳ್ತಾರೆ, ಸಂಸಾರವನ್ನು ಕುರಿತಾದಂತ ಕವಿತೆ ಒಳಗಿರ್ತಕ್ಕಂಥ ಒಂದೆರಡು ಸಾಲುಗಳು. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ, ನನಗೆ ಗೊತ್ತಿರದಿದ್ದರೂ ಎಲ್ಲಿ ಆಚೆಯ ದಂಡಿ. ಸಂಸಾರ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಬೇಂದ್ರೆ ಕಟ್ಟಿಕೊಂಡಂತ ಸಂಸಾರ ಯಾವುದನ್ನೋದನ್ನ ವಿಶೇಷವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ, ಅದ್ ನನಗೆ ಗೊತ್ತೈತಿ. ಅದ ಬೇಂದ್ರೆ ಮುಂದೆ ಹೇಳ್ತಾರ, ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಅಂದ್ರ ಈ ಸಂಸಾರವನ್ನ ಕುರಿತಾಗಿ ತಮಗೆ ಗೊತ್ತಿರುವುದನ್ನು ಮತ್ತು ಗೊತ್ತಿಲ್ಲದಿರುವುದನ್ನು ಅವರು ಹೇಳುವಾಗ ಅಲ್ಲಿ ನಾವ ಕಾಣ್ತಿರ್ತೇವೆ. ನಮಗೂ ಕೂಡ ಈ ಸಂಸಾರ ಬದುಕನ್ನ ಬದುಕಿಯೂ ಕೂಡ ಈ ಸಂಸಾರದ ಒಂದು ಗಮ್ಯ ಏನೈತಿ, ಅದರ ಹೂರಣ ಏನೈತಿ, ಅದರ ಮರ್ಮ ಏನೈತಿ ಅನ್ನೋದನ್ನ ನಾವೆಲ್ಲರೂ ಕಲ್ತ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಜೀವನ ಪರ್ಯಂತ ಹೆಣಗ್ತಾ ಇರ್ತಾ ಇದೀವಿ ಅನ್ನುವಂಥ ಸತ್ಯವನ್ನ ಬೇಂದ್ರೆಯವರು ತಮ್ಮ ಈ ಒಂದು ಎರಡು ಕವಿತೆ ಸಾಲ ಮೂಲಕ ತೋರ್ಸಾಕತ್ತಾರ ಅಥವಾ ಹೇಳಾಕತ್ತಾರ ಅಂತ ನಾನು ಅನ್ಕೊಂತೀನಿ. ಅದ ಭಾಗದೊಳಗಡೆ ಅವರು ಕವಿತೆ ಒಳಗಡೆ ಮುಂದುವರೆದ ಒಂದು ಭಾಗದೊಳಗಡೆ ಹೇಳ್ತಾರ, ಏನಿಹುದೋ ಎಂತಿಹುದೋ ಸಂಸಾರ ಸಾರ, ಕಂಡವರು ಯಾರದರ ಅಂತಪಾರ. ವರಕವಿ ಅಂತ ಹೇಳ್ತೇವಿ, ದಾರ್ಶನಿಕ ಕವಿ ಅಂತ ಹೇಳ್ತೇವಿ, ಗಾರುಡಿಗ ಕವಿ, ಅನುಭಾವಿ ಕವಿ, ನಮಗ್ ಹೆಂಗ್ ಇಷ್ಟ ಆಗ್ತದಲ್ಲ ಹಂಗಂಗ ನಮ್ಮ ಗ್ರಹಿಕೆಗೆ ತೋಚದಂಗ ಬೇಂದ್ರೆಯವರನ್ನ ವರ್ಣಿಸಿ ಅವರನ್ನ ಮತ್ತು ಅವರ ಕವಿತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇಷ್ಟೆಲ್ಲ ಉಪಾಧಿಗಳನ್ನ ತನ್ನ ಮುಡಿಗೇರಿಸಿಕೊಂಡಂತ ಒಬ್ಬ ದಾರ್ಶನಿಕ ಕವಿ, ಅನುಭಾವ ಕವಿ, ಸಂಸಾರ ಸಾಗರವನ್ನು ಕುರಿತಾದಂತ ಎಷ್ಟು ಒಂದು ರೀತಿಯಾದಂತ ಸಂಕೀರ್ಣ ಅನುಭವವನ್ನ ಇಟ್ಟುಕೊಂಡಿದ್ರು ಅಂತಂದು ನೋಡಿದಾಗ ಅವರು ಹೇಳ್ತಾ ಇರ್ತಕ್ಕಂಥ ಪ್ರಾಪಂಚಿಕ ಬದುಕಿನ ಸಂಸಾರ ನಮಗ ಅರ್ಥ ಆಗ್ತದೆ. ಹಿಂದಿ ಒಳಗಡೆ ಸಂಸಾರ ಅಂತ ಹೇಳಿದ್ರೆ ಕುಟುಂಬ ಅಲ್ಲ ಅರ್ಥ, ಆಕ್ಚುಲಿ ಜಗತ್ತಿನ ಸಂಸಾರ ಅನ್ನುವಂತ ಒಂದು ಪದವನ್ನ ಅಲ್ಲಿ ಬಳಸುತ್ತಂತ ಒಂದು ರೂಢಿ ಇರೋದನ್ನ ತಾವೆಲ್ಲ ನೋಡಿದಿರಿ. ಇಂಥ ಒಂದು ಸಂಸಾರ ಯಾರಿಗೂ ಕಾಡದೆ ಬಿಟ್ಟಿಲ್ಲ, ಅದು ಬೇಂದ್ರೆಯನ್ನು ಬಿಟ್ಟಿಲ್ಲ, ಮತ್ತು ಬೇಂದ್ರೆ ಅಂತ ಒಬ್ಬ ಕಾವ್ಯ ಪಥಿಕ ಅದನ್ನ ಮೀರದೆ ಬಿಟ್ಟಿಲ್ಲ ಅನ್ನೋದು ಇಲ್ಲಿ ನಮಗೆ ಧ್ವನಿಸುವಂತ ಒಂದು ಸಂಗತಿ. ಈ ಒಂದು ದೈನಂದಿನ ಬದುಕಿನ ನಮಗೆಲ್ಲ ಗೊತ್ತೈತಿ, ಹಿರಿಯರು ಅವ್ರಿಗೆಲ್ಲ ಗೊತ್ತೈತಿ. ಇಲ್ಲಿ ಸೇರಿದಂತ ಒಂದು ಸೀಮಿತ ಒಂದು ಗುಂಪಿನೊಳಗಡೆ ಬೇಂದ್ರೆಯನ್ನ ಕಂಡವರು ಮತ್ತು ಕಾಣದವರು ಇಬ್ರು ಇದ್ದೇವೆ. ಇಲ್ಲಿ ನಾವೆಲ್ಲ ಕಾಣದವರ ವರ್ಗಕ್ಕೆ ಸೇರಿದವರು. ಕಾಣವರು ಮತ್ತು ಕಂಡವರು ಯಾವ ಅರ್ಥದೊಳಗಡೆ ಭೌತಿಕವಾಗಿ ಅವ್ರು ನೋಡೋದಂತ ಮಾತು ಹೇಳಕತ್ತಿಲ್ಲ. ಅವ್ರು ಹೇಳಿದ್ರಲ್ಲ, ಕಂಡವರಿಗಷ್ಟೇ ಕಂಡವರಿಗಲ್ಲ ಅಂತಂದು ಆ ಅರ್ಥದೊಳಗೆ ಹೇಳಿದ್ರು ಕೂಡ, ಮತ್ತು ನಾವು ಅವರನ್ನ ವೈಯಕ್ತಿಕವಾಗಿ ನೋಡಿದ್ದನ್ನ ದೃಷ್ಟಿಗಳಲ್ಲಿ ಇಟ್ಕೊಂಡು ಹೇಳಿದ್ರು ಕೂಡ, ಬೇಂದ್ರೆಯವನ್ನ ಕಂಡವರು ಮತ್ತು ಕಾಣದವರು ಇಬ್ರು ಇಲ್ಲಿದ್ದೇವೆ. ಆ ಒಂದು ದೈನಂದಿನ ಬದುಕಿನ ಕಟು ವಾಸ್ತವನ ಬೇಂದ್ರೆಯವರು ನೋಡಿದವರು. ಅವರ ಬದುಕು, ಅವರು ವೃತ್ತಿ ಜೀವನ, ಕಷ್ಟಗಳು, ಕೋಟಲೆಗಳು, ಬಡತನ, ಮಕ್ಕಳ ಸಾವು, ಇವೆಲ್ಲ ಒಂದು ವಾಸ್ತವಿಕವಾದ ಸಂಗತಿಗಳು, ಬದುಕಿನಲ್ಲಿ ಎಲ್ಲರೂ ಎದುರಿಸಬೇಕಾದಂತ ಸಂಗತಿಗಳು. ಅಂತ ಒಂದು ದೈನಂದಿನ ಬದುಕಿನ ಕಟು ವಾಸ್ತವ ಮತ್ತು ಅವರ ಕಾವ್ಯ ಜೀವನದ ದಿಟ ಸೌಸ್ತವ ಅಂತ ನಾ ಕರಿತೀನಿ. ಅದು ದಿಟ ಸೌಸ್ತವ ಅದೊಂದು. ಅವೆರಡನ್ನೂ ಶೋಧಿಸಿ ಬೇಂದ್ರೆಯವರು ಹೇಳಿದ್ದೇನಂತ ಹೇಳಿದ್ರೆ, ಎನ್ನ ಪಾಡೆನ ಇರಲಿ ಅದರ ಹಾಡನ್ನೊಂದೇ ನಿನಗೆ ನೀಡುವೆ ರಸಿಕ ಅನ್ನುವಂತ ಮಾತನ್ನ ಅವರಲ್ಲಿ ಹೇಳ್ತಾರಲ್ಲ, ಆ ಒಂದು ಅವರ ಅನುಭವ, ಅವರ ಗ್ರಹಿಕೆ ಮತ್ತು ಅವರ ಬರವಣಿಗೆ ಮುಖಾಂತರ ಬಂದಂತ ಮಾತು ಏನಂತ ಹೇಳಿದ್ರೆ, ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅನ್ನುವಂತ ಒಂದು ಪ್ರಸಿದ್ಧ ವಾಕ್ಯ ಅವರಿಂದ ಬರೋದಕ್ಕೆ ಸಾಧ್ಯ ಆಯ್ತು. ಇವತ್ತಿಗೂ ನಮಗದು ಹೇಳ್ತಾರಲ್ಲ, ಬೇಂದ್ರೆಯವರು ಮಾತನ್ನ ಮಂತ್ರವನ್ನಾಗಿಸಿದ ಒಬ್ಬ ಮಾಂತ್ರಿಕ ವ್ಯಕ್ತಿ. ಅವರ ಭಾಷೆ ಮತ್ತು ಕ್ಲೀಶೆ, ಧಾರವಾಡದ ಬಗ್ಗೆ ಮತ್ತು ಬೇಂದ್ರೆ ಬಗ್ಗೆ ಮಾತನಾಡುವಾಗ ಇಲ್ಲಿ ಅವರ ಭಾಷೆ ಮತ್ತು ಶ್ಲೇಷೆ ಅದು ಅತಿ ಹೆಚ್ಚು ಚರ್ಚೆಗೊಳಗಾದಂತ ಒಂದು ಸಂಗತಿ. ಸುಮ್ಮನೆ ಅವರು ಧಾರವಾಡ ಪ್ಯಾಟ್ಯಾಗ ಎಲ್ಲೇ ಒಂದು ಕಾಮನಗಟ್ಟಿ ಒಳಗಡೆ ಅಲ್ಲೇ ಓಡಾಡಿಕೊಂಡು ಮಾತನಾಡಿದಂತ ಮಾತುಗಳು, ಗೆಳೆಯರ ಗುಂಪಿನೊಳಗಡೆ ಕೂತ್ಕೊಂಡು ಸುಮ್ಮನೆ ಒಂದು ಹರಟೆ ಹೊಡೆದಂತಹ ಸಂಗತಿಗಳು, ವೇದಿಕೆಯ ಮೇಲೆ ಅಧಿಕೃತವಾದಂತಹ ಕಾರ್ಯಕ್ರಮಗಳು, ಔಪಚಾರಿಕವಾದಂತಹ ವೇದಿಕೆಗಳ ಮೇಲೆ ನಿಂತು ಮಾತನಾಡಿದಂತಹ ಭಾಷಣ ಮತ್ತು ಉಪನ್ಯಾಸಗಳು,
ಇದ್ರ ಜೊತೆಗೆ ಸಾಹೇಬ್ರ ಸರ ನಾನೂ ಒಂದು ಕವಿತಾ ಬರ್ದೇನೆ ಅಂತಂದು ಅವ್ರ ಮುಂದೆ ಹೋಗಿ ನಿಂತುಕೊಂಡು ಮಾತಾಡಿ ಅವ್ರ ಕಡೆಯಿಂದ ಏನೇನೋ ಪ್ರತಿಕ್ರಿಯೆಯನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರು ಅನ್ನೋದು ಇವೆಲ್ಲ ಸಂಗತಿಗಳು ಇವತ್ತಿಗೂ ಕೂಡ ಧಾರವಾಡದೊಳಗಡೆ ಒಂದು ದಂತಕಥೆಯಾಗಿ ಜನರೊಳಗಡೆ, ಸಾಮಾನ್ಯ ಜನರೊಳಗಡೆ ಕೂಡ ಚರ್ಚೆಗೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ತನ್ನ ಎಲ್ಲ ಉಪಾಧಿಗಳು, ತನ್ನ ಎಲ್ಲ ಬಿರುದು ಬಾವಲಿಗಳು, ಸ್ಥಾನಮಾನಗಳು, ಆಸ್ತಿ ಅಂತಸ್ತುಗಳು, ಅಧಿಕಾರಗಳು, ಹುದ್ದೆಗಳು ಇವನ್ನೆಲ್ಲ ಮೀರಿ ಒಬ್ಬ ಸಾಧಕನಾಗಿ ಬೆಳೆದಾಗ ಅವರು ಆಡುವಂತ ಮಾತಿಗೆ ಅಂತ ಒಂದು ವಜನ್ ಕಟ್ಟು, ಅಂತ ಒಂದು ಅರ್ಥ ಬರ್ತತಿ ಮತ್ತು ಅವು ಸುಳ್ಳುನುಡಿಗಳಾಗ್ತಾವ ಅನ್ನುವಂತ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹಂಚ್ಕೋಬೇಕಾಗಿತ್ತು. ಸುಮ್ಮನೆ ಬೇಂದ್ರೆ ಗಾಳಿ ಒಳಗಡೆ ತೇಲಿ ಬಿಟ್ಟಂತ ಮಾತುಗಳು ಇವತ್ತವು ನಮಗೊಂಥರ ಕಾರಣಿಕ ಅಂತ ಆಗ್ತತಿ, ದೈವದ ಕಾರಣಿಕ. ಹಂಗ ದೈವದ ಕಾರಣಿಕ ಆಗಿ ಜನರ ಬಾಯಿ ಒಳಗಡೆ ಅವೆಲ್ಲ ಬರೋದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಬೇಂದ್ರೆ ಇದನ್ನ ಬಯಸಿದ್ರೆಲ್ಲ ಗೊತ್ತಿಲ್ಲ, ಆದ್ರೆ ನಾವು ಬೇಂದ್ರೆಯವರ ಅಭಿಮಾನಿಗಳಾಗಿ, ಅವರ ಓದುಗ ಆಗಿ, ಅವರ ಒಬ್ಬ ಅನುಯಾಯಿ ಆಗಿ ಅಥವಾ ಅವರ ಅಭಿಮಾನಿಗಳಾಗಿ ನಾವು ಇದನ್ನೆಲ್ಲ ಕಾಣ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಕತ್ತೀವಿ. ಇತ್ತೀಚೆಗೆ ನಮ್ಮ ಇಲ್ಲಿ ಹೊಸ ತಲೆಮಾರೆಲ್ಲ ಬಂದಾರ. ಐ ಲರ್ನ್ ದಟ್ ದೇರ್ ಆರ್ ಸಮ್ ನಾನ್ ಕನ್ನಡಿಗ ಪೀಪಲ್. ಐ ಥಿಂಕ್ ಬೇಸ್ಡ್ ಆನ್ ಮೈ ಗೆಸ್ಚರ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ವಿತ್ ದಟ್ ಹೋಪ್ ಐ ಆಮ್ ಕಂಟಿನ್ಯೂ ಮೈ ಸ್ಪೀಚ್. ಓಕೆ, ಈಗ ವಾಟ್ಸಪ್ ಎಲ್ಲ ನೀವೆಲ್ಲ ನೋಡ್ತಾ ಇದೀರಿ, ಇದರಲ್ಲೆಲ್ಲ ಮೊಬೈಲ್ಗಳೆಲ್ಲ ವಾಟ್ಸಪ್ ಬಳಸ್ತೀರಿ, ಅದನ್ನೆಲ್ಲ ಇದನ್ನ ಮಾಡ್ತೀರಿ, ಬೇರೆ ಬೇರೆ ಸಂದೇಶಗಳು ಹರಿದಾಡ್ತಿರ್ತಾವು. ಬೇಂದ್ರೆಯವರ ಒಂದು ಫೋಟೋ ಹಾಕಿ ಕೆಳಗಡೆ ಒಂದು ಲೈನ್ ಇರ್ತತಿ, ಏನಂತ ಹೇಳಿದ್ರೆ, ಮನುಷ್ಯನನ್ನು ತಿಳಿದು ಬದುಕಬೇಕು, ತುಳಿದು ಬದುಕಬಾರದು ಅಂತನ್ನುವಂತ ಒಂದು ಮಾತು. ಸಾವು ನನ್ನ ಕಡೆಗೆ ಬರೋದಿಲ್ಲ, ಯಾಕಂದ್ರೆ ಅದು ಬಂದಾಗ ನಾನು ಇರೋದಿಲ್ಲ ಅನ್ನುವಂತ ಮಾತುಗಳು. ಇವೆಲ್ಲ ಏನು ಬೇಂದ್ರೆ ದೊಡ್ಡದಂತ ಒಂದು ಹೇಳಿಕೆ ಮಾಡಿ ಎಲ್ಲೇ ಒಂದು ಗಾಡಿ ಮೇಲೆ ಬರೆಸಿ ಹಿಂಗೆಲ್ಲ ಏನೂ ಮಾಡಿದ್ದಲ್ಲ. ಹೋಗ್ತಾ ಬರ್ತಾ ನಾವೆಲ್ಲ ಹಿಂಗೆ ಕುಂತ ತರಟಿ ಹೊಡ್ಯಾಕತ್ತವಲ್ಲ, ಹಿಂಗ್ ಮಾತಾಡಿದಾಗ ಅವು ಬಂದಂತ ಸಂಗತಿಗಳು ಇವತ್ತು ನಮಗೆ ಅಷ್ಟು ಮುಖ್ಯವಾದಂತ ಒಂದು ಜೀವನ ಮೌಲ್ಯಗಳಾಗಿ ಅಥವಾ ಜೀವನಕ್ಕೆ ದಾರಿದೀಪಗಳಾದಂತ ಮಾತುಗಳಾಗಿ ನಮ್ಮ ಮುಂದೆ ಬರ್ತಾ ಇದಾವಲ್ಲ, ಅದು ಬೇಂದ್ರೆಯ ಒಂದು ಹೆಚ್ಚುಗಾರಿಕೆ. ಅದು ಧಾರವಾಡದಲ್ಲಿ ಆಡಿದಂತ ಮಾತುಗಳು ನಮ್ಮ ಮನಸ್ಸಿನೊಳಗಡೆ ಹಿಂಗ ಅದ್ ಹೇಳ್ತಾರಲ್ಲ, ಹಸೆಗೋಡ್ಯಾಗ ಹಳ್ಳ ಹೋಗದಂಗ ಅಂತ ಒಂದು ಮಾತು ಹೇಳ್ತಾರಲ್ಲ, ಹಂಗ ಅದು ನೆಟ್ಟಿರೋದನ್ನ ನಾವು ನೋಡ್ಬೇಕು. ಇದೇ ರೀತಿಯಾದಂತ ಅನೇಕ ಜೋಕುಗಳು, ಅನೇಕ ಜಗಳಗಳು, ಬೇಂದ್ರೆ ಚಂಪಾ ಐತಿಹಾಸಿಕ ಜಗಳ, ಆಮೇಲೆ ಬೇಂದ್ರೆ ಶಂಭಾ ಜೋಶಿ ಅವರ ನಡುವೆ ಇರತಕ್ಕಂತ ಮಾತುಕತೆಗಳು, ಸಂಗತಿಗಳು, ಚರ್ಚೆಗಳು, ಅವೆಲ್ಲ ಇವತ್ತು ಧಾರವಾಡದಾಗ ಹೆಂಗಾಗ್ಯಾವ ಅಂತ ಹೇಳಿದ್ರೆ, ಅದನ್ನೆಲ್ಲ ಬಿಟ್ಟು ನಾವು ಧಾರವಾಡ ಸಾಹಿತ್ಯ ಲೋಕವನ್ನ ಕಲ್ಪನೆ ಕೂಡ ಮಾಡ್ಕೊಳಕ ಸಾಧ್ಯ ಆಗಲ್ಲ ಅನ್ನೋಂಥದ್ದು ಬಹಳ ನಮಗೊಂದು ರೀತಿಯಾದಂತ ಏನಂತ ಹೇಳಿದ್ರೆ ನಮ್ಮ ಒಂದು ಬದುಕಿನ ಭಾಗ ಆಗಿ ಹೋದಂತ ಸಂಗತಿ ಅನ್ನೋದು ನಾವು ಈ ಸಂದರ್ಭದಲ್ಲಿ ನೆನ್ಪಿಡ್ಬೇಕು. ಬೇಂದ್ರೆ ವೈದಿಕ ಮನೆತನದಲ್ಲಿ ಹುಟ್ಟಿ ಅವೈದಿಕ ಪರಿಸರದಲ್ಲಿ ಬೆಳೆದಂತ ಒಬ್ಬ ಶ್ರೇಷ್ಠ ಕವಿ. ಹಂಗಂತನ ಅವರಿಗೆ ಗೆಳೆಯರ ಗುಂಪು ಕಟ್ಟಾಕ ಸಾಧ್ಯ ಆಯ್ತು. ಹಂಗಂತನ ಹಲಸಂಗಿ ಗೆಳೆಯರ ಜೊತೆಗೆ ಅಷ್ಟೊಂದು ಆಪ್ತ ಸಂಬಂಧವನ್ನ ಇಟ್ಕೊಳಕ ಸಾಧ್ಯ ಆಯ್ತು. ಅಷ್ಟೇ ಅಲ್ಲ, ಕುವೆಂಪುನ ಕುರಿತಾಗ ಅವರೊಂದು ಮಾತು ಹೇಳ್ತಾರ, ಯುಗದ ಕವಿಗೆ ಅಂತಂದು ಹೇಳಿ ಮುಂದೆ ಅವ್ರು ಹೆಂಗ ಅದನ್ನ ಆ ಸಾಲನ್ನ ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ಹೇಳಿದ್ರ, ಜಗದ ಕವಿಗೆ ಶ್ರೀ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು ಅನ್ನುವಂತ ಒಂದು ಮಾತನ್ನು ಹೇಳ್ತಾರ. ಇಂಥ ಒಂದು ಹೃದಯ ವೈಶಾಲ್ಯತೆ ಬೇಂದ್ರೆಯವರಿಗೆ ತನ್ನ ಕವಿತ್ವವನ್ನೂ ಮೀರಿ ಸಾಧ್ಯ ಆಗಿದ್ದು, ಅಂತ ಒಂದು ದೈವತ್ವದ ಹಂತಕ್ಕೆ ಅವರು ಹೋಗಿದ್ದು ಯಾಕಂತ ಹೇಳಿದ್ರೆ, ಅವರಲ್ಲಿ ಇರ್ತಕ್ಕಂಥ ಅಂತ ಒಂದು ವಿಶಾಲವಾದಂತಹ ದೃಷ್ಟಿಕೋನ, ಸಮಗ್ರ ಜೀವನ ದೃಷ್ಟಿ ಮತ್ತು ಆ ವೈದಿಕ ಒಂದು ಚೌಕಟ್ಟನ್ನ ಮೀರಿ ಅವೈದಿಕವಾಗಿ ಬೆಳೆಯುವಂತ ಒಂದು ಛಾತಿ ಅಥವಾ ಒಂದು ಛಲ ಅವರಲ್ಲಿ ಏನಿತ್ತಲ್ಲ, ಅದರಿಂದ ಅವರು ಇಷ್ಟೆಲ್ಲ ಹಂತಕ್ಕೆ ಬಂದ್ರು. ಅವ್ರು ಇವತ್ತಿಗೂ ನಮ್ಮನ್ನ ಕಾಡ್ತಾರ ಅಂತಂದು ನನಗೆ ಅನಿಸ್ತತಿ. ಅದಕ್ಕೆ ನಾ ಏನ್ ಅನ್ಕೊಂತೇನೆ ಈ ಸಂದರ್ಭದೊಳಗಡೆ, ಧಾರವಾಡ ಮತ್ತು ಬೇಂದ್ರೆ ಅವರನ್ನ ಒಟ್ಟೊಟ್ಟಿಗೆ ಇಟ್ಟು ಮಾತನಾಡುವಾಗ, ಧಾರವಾಡದೊಳಗಡೆ ಹುಟ್ಟಿದವರು, ನಮ್ಮಂಗ್ ಹೊಟ್ಟಿಪಾಡಿಗೆ ಧಾರವಾಡಕ್ಕೆ ಬಂದವರು, ಧಾರವಾಡ ಜೊತೆ ಸಂಪರ್ಕ ಇಟ್ಕೊಂಡವರು, ಧಾರವಾಡ ಅಂತ ಯಾರ್ಯಾರು ನೆನೆಸ್ಕೊಂತಾರಲ್ಲ ಅವರು ಎಲ್ಲರೂ ಬೇಂದ್ರೆಯ ಕಂಪನದಿಂದ ಪಾರಾಗೋದಕ್ಕೆ ಅಥವಾ ಬಿಡುಗಡೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಅಭಿಮಾನದಿಂದ ಈ ಸಂದರ್ಭಗಳಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಅಂತ ಬೇಂದ್ರೆಯನ್ನ, ಅವರ ಕಾವ್ಯವನ್ನ ನಾವು ಒಂದು ಸಮಗ್ರ ಜೀವನ ದೃಷ್ಟಿಯಿಂದ ನೋಡಿದಾಗ ನಮಗೇನ್ ಕಾಣ್ತದೆ ಅಂತ ಹೇಳಿದ್ರೆ, ಬೆಂದ ಬೇಂದ್ರೆನೂ ಕಾಣ್ತಾನ, ಆ ಬೇಂದ್ರೆ ಒಳಗಿರ್ತಕ್ಕಂಥ ಅಂದ ಚಂದದ ದತ್ತನೂ ಕಾಣ್ತಾನ. ಅಂತ ಒಂದು ಓದು ನಮಗೆ ಬೇಕಾಗೈತಿ. ಆ ಒಂದು ಸಮಗ್ರ ಜೀವನ ದೃಷ್ಟಿಯಿಂದ ನಾವು ಓದಬೇಕು. ಅಷ್ಟೇ ಅಲ್ಲ, ಆ ಬೇಂದ್ರೆ ಕಾವ್ಯವನ್ನ ನಮ್ಮ ಕಾಲದೊಳಗಡೆ ಇಟ್ಟು ನಾವು ಓದುವಂತ ಒಂದು ಪ್ರಯತ್ನ ಮಾಡಬೇಕು. ನಮ್ಮ ಕಾಲವನ್ನ ಬೇಂದ್ರೆ ನಮ್ಮ ಈ ಬದುಕನ್ನ, ಇವತ್ತಿನ ಸಮಕಾಲೀನ ಬದುಕನ್ನ ಬೇಂದ್ರೆ ಬೇಂದ್ರೆ ಕಾಲದೊಳಗಡೆ ಇಟ್ಟು ನೋಡುವಂತ ಪ್ರಯತ್ನವನ್ನ ಮಾಡಿದ್ರೆ, ಒಟ್ಟು ಬೇಂದ್ರೆ ಅಂತಕ್ಕಂತ ಆ ಒಂದು ಪ್ರತಿಮೆ ಅಂತ ಹೇಳಿದ ನಾನು, ಒಂದು ರೂಪಕ. ಅದೊಂದು ಬೇಂದ್ರೆ ಅನ್ನೋದು ಬರೀ ಒಂದು ವ್ಯಕ್ತಿ ಕವಿಯಾಗಿ ಉಳಿದಿಲ್ಲ, ಇವತ್ತೊಂದು ನಮ್ಮ ರೂಪಕ್ಕಾಗಿ ನಮಗೆ ಯಾಕೆ ಇರ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಂತ ಒಂದು ಅನುಸಂಧಾನ ಬಹುಶಃ ಇವತ್ತಿನ ದಿನ ಹಿರಿಯರಂತ ಡಿ ಎಂ ಹಿರೇಮಠ ಸರ್ ಇವರೆಲ್ಲ ಅದರಲ್ಲ,
ಹೆಂಗಂತ ಹೇಳಿದ್ರೆ ಇವತ್ತಿನ ನಮ್ಮ ಯುವ ಜನಾಂಗ, ಸಾಹಿತ್ಯಾಭ್ಯಾಸಿಗಳು, ಆಮೇಲೆ ಕಾವ್ಯ ಪ್ರೇಮಿಗಳು ಇಂಥ ಒಂದು ಅನುಸಂಧಾನದಿಂದ ಬೇಂದ್ರೆಯನ್ನ ಅಥವಾ ಆ ಪರಂಪರೆಯನ್ನ ನೋಡೋದಕ್ಕೆ ಸಾಧ್ಯ ಆದ್ರೆ ನಮಗೆ ನಿಜವಾದಂತ ಧಾರವಾಡನು ಕಾಣ್ತತಿ, ನಮಗೆ ನಿಜವಾದಂತ ಬೇಂದ್ರೆ ಕೂಡ ಕಾಣ್ತಾರ ಅನ್ನುವಂಥ ಮಾತನ್ನ ನಾನು ಹೇಳಬೇಕಾಗಿತ್ತು. ಆಗ್ಲೇ ಹೇಳ್ತಾ ಇದ್ದೀನಿ ನಾನು, ಯಾರೋ ಹೋಗಿ ಅವ್ರನ್ನ ಭೇಟಿ ಆಗ್ತಿದ್ರು, ಮಾತಾಡ್ಸಿ ಬರ್ತಿದ್ರು ಹಿಂಗಂತಂದು ಧಾರವಾಡದಂತ ಒಂದು ಪ್ರಸಂಗ, ಇನ್ನೊಂದೆರಡು ಸಂಗತಿಯನ್ನು ಹೇಳಿ ನನ್ನ ಮಾತನ್ನ ಮುಗಿಸೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಧಾರವಾಡದ ಒಂದು ಪ್ರತಿಷ್ಠಿತವಾದಂತ ಒಂದು ಶೈಕ್ಷಣಿಕ ಸಂಸ್ಥೆಯೊಳಗಡೆ ಅವರೊಂದು ವಾರ್ಷಿಕೋತ್ಸವ ಮಾಡಬೇಕಾಗಿತ್ತು, ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಮಾಡಬೇಕಾಗಿತ್ತು. ಅದಕ್ಕೆ ಯಾರನ್ನ ಅತಿಥಿಗಳನ್ನಾಗಿ ಕರಿಬೇಕಂತಂದಾಗ ಬೇಂದ್ರೆ ಅವ್ರನ್ನ ಕರೆದು ಬಿಡೋಣ ಅಂತಂದು ಹಿಂಗೆಲ್ಲ ವಿಚಾರ ಮಾಡಿ ಅವ್ರ ಕಡೆ ಹೋದ್ರು. ಅವ್ರ ಕಡೆ ಹೋಗಿ ಆ ವಿದ್ಯಾರ್ಥಿ ಹೇಳಿದಂತ ಉತ್ಸಾಹ, ಬೇಂದ್ರೆ ಕಡೆ ಹೋಗೋದಂದ್ರೇನು, ಮಾತಾಡೋದಂದ್ರೇನು, ಎಲ್ರಿಗೂ ಒಂದು ಅಭಿಮಾನದ ಸಂಗತಿ. ಹಂಗಂತೂ ಹೋಗಿ ಬೇಂದ್ರೆ ಅವ್ರನ್ನ ಮಾತಾಡ್ಸಕ್ಕ ಅಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ ಆ ಸಂದರ್ಭದೊಳಗೆಲ್ಲ. ಹಿಂಗ ಹೋಗಿ ಕರೆದಾಗ ಎಲ್ಲ ಮಾತಾಡ್ಕೊಂಡ್ರು, ಪರಿಚಯ ಮಾಡ್ಕೊಂಡ್ರು. ಹಿಂಗೆ ನಮ್ಮ ಕಾಲೇಜ್ ನೀವು ವಾರ್ಷಿಕೋತ್ಸವ ಬರಬೇಕು, ನೀವು ನಮಗ ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತಂದಂತವ. ಅಲ್ಲಿ ಹೋದಂತ ನಮ್ಮಂತ ಒಬ್ಬ ಹುಡುಗ ಅವಾಗ ಅಂದ್ರಂತ ಬೇಂದ್ರೆ ಅವರು, ನಿಮ್ಗೆ ಚೀಫ್ ಗೆಸ್ಟ್ ಬೇಕು, ಚೀಫ್ ಗೆಸ್ಟ್ ಬೇಕು ಅಂತಂದು ಹೊಳ್ಳಿ ಕೇಳಿದಂತ. ಈ ರೀತಿಯಾದಂತ ಒಂದು ಒಂದು ವಿಡಂಬನೆ ಇದೆಲ್ಲ ಇತ್ತು. ಆಯ್ತು, ಮಾತಾಡಿದ್ರು, ಒಪ್ಸಿದ್ರು. ಹೊಳ್ಳಿ ಬರೋ ಹೊತ್ನ ಬೇಂದ್ರೆ ಅವ್ರು ಕಳೆದ್ರಂತ. ನೀವೇನ್ ಮಾಡಾಕತ್ತೀರಿ ನಿಮ್ಮಂಗ್ ಸ್ಟೂಡೆಂಟ್ ಅವ್ರು, ನೀವೇನ್ ಮಾಡಾಕತ್ತೀರಿ ಅಂತ ಕೇಳಿದ್ರಂತ. MA ಓದಾಕತ್ತೀವ್ರಿ ಅಂತ ಹೇಳಿದ್ರಂತ. MA ಓದಾಕತ್ತೀರ, ಬಹಳ ಚಲೋ ಆಯ್ತು, ಪಾಸ್ ಆಗ್ತಿರ್ತವ್ರಿ ಅಂದ್ರಂತವ್ರು ಬೇಂದ್ರೆ ಅವರು. ಪಾಸ್ ಆಗ್ತಿರ ಅಂದ್ಬಿಟ್ಲೆ ಅವ್ರಿಗೆ ಸ್ವಲ್ಪ ಆಶ್ಚರ್ಯ ಆಗೈತಿ. ಸುಮ್ಮನೆ ಬಂದ್ಬಿಟ್ರೆ ಮುಗಿದು ಹೋಗಿತ್ತು. ಕೇಳಿದಂತ ಒಬ್ಬ ವಿದ್ಯಾರ್ಥಿ ಒಂದು ಹುರುಪಿನಿಂದ ಕೇಳಿದಂತ, ಸರ್ ಎಲ್ಲ ಸರಿ MA ಮಾಡಾಕತ್ತೀವಿ, ಓದಾಕತ್ತೀವಿ, ಎಲ್ಲ ಇದಾಯ್ತು, ಪಾಸ್ ಆಗ್ತೀರ ಅನ್ನೋದು ಯಾವ ನೀವು ಗ್ಯಾರಂಟಿ ಮೇಲೆ ಹೇಳಿದ್ರಿ, ಯಾವ ಆಧಾರದ ಮೇಲೆ ನೀವು ಹೇಳಿದ್ರಿ ಅಂದ್ಬಿಟ್ಲೆ ಬೇಂದ್ರೆ ಅವ್ರು ಹೇಳಿದ್ರಂತ. ಇದೆಲ್ಲ ದಾಖಲೆ ಆದಂತ ಸಂಗತಿ ಇರೋದ್ರಿಂದ ಬಹಳ ಮುಕ್ತವಾಗಿ ನಾ ಇಲ್ಲಿ ಹಂಚ್ಕೊಳಕ್ ಪ್ರಯತ್ನ ಮಾಡಕತ್ತೀನಿ. ಉಂಡ ಮೇಲೆ ಹೋಗಬೇಕಲ್ಪ ಅಂದ್ರಂತ. MA ನೀ ನಾ ಹೆಂಗ್ ಪಾಸ್ ಆಗ್ತೇನೆ ಅಂತ ಪ್ರಶ್ನೆ ಕೇಳಿದ್ರ ಅವಾಗ ಬೇಂದ್ರೆ ಅವರು ತಕ್ಷಣಕ್ಕ ಅಂತ ಒಂದು ಮಾತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟರಂತ. ಹಿಂಗ ಅವರಲ್ಲಿ ಒಂದ್ ರೀತಿಯಾದಂತ ಸಮಯ ಸಂದರ್ಭಕ್ಕೆ ತಕ್ಕಂಗ ತಕ್ಷಣದ ಪ್ರತಿಕ್ರಿಯೆಗಳು ಇಂಥವೆಲ್ಲ ಬರೋದಕ್ಕೆ ಸಾಧ್ಯ ಆಗಿದೆ ಏನಂತ ಹೇಳಿದ್ರೆ ಬೇಂದ್ರೆ ಅವರು ಅವರು ವಿಸ್ತಾರವಾದಂತಹ ಜ್ಞಾನ ಇರ್ಬೋದು, ಆಳವಾದಂತ ಅನುಭವ ಇರ್ಬೋದು, ಅವರು ಬರೆದಂತ ಕವಿತೆ ಒಳಗಡೆ ಅನುಭಾವಿಕ ಸಂಗತಿಗಳನ್ನ ನಮಗೆ ನೋಡಿದಾಗ ಆಶ್ಚರ್ಯ ಆಗ್ತತಿ. 12ನೇ ಶತಮಾನದ ಶರಣರನ್ನ ನೆನೆಸುವಂತ ಅವರ ಒಂದು ಸಿದ್ಧಾಂತವನ್ನು ನೆನೆಸುವಂತ ಅನುಭಾವಿಕ ಸಂಗತಿಗಳ ಅವರ ಕವಿತೆ ಒಳಗಡೆ ಬರ್ತತಿ. ಎದೆಯ ಒಕ್ಕಲಿಗೆ ಅನ್ನತಕ್ಕಂಥದ್ದು ಪ್ರಸಿದ್ಧವಾದಂತಹ ಕವಿತೆ. ಅದು ಮೇಲ್ನೋಟಕ್ಕೆ ನೋಡಿದ್ರೆ ಅದು ರೈತನ ಬದುಕನ್ನು ಕುರಿತಾಗಿ ಮಾತಾಡ್ತತಿ ಅಂತಂದು ನಾವೆಲ್ಲ ಅರ್ಥ ಮಾಡ್ಕೊಂಡ್ರೆ, ಬೇಂದ್ರೆಯವರು ನಿಜವಾಗ್ಲೂ ಏನ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನಂತ ಹೇಳಿದ್ರೆ, ಈ ಶರೀರವನ್ನುವಂತ ದೇಹವನ್ನ ನಮ್ಮ ಶಿವಗಳೆಲ್ಲ ಹೇಳ್ತಾರಲ್ಲ, ಶರೀರವೆಂತೆಂಬುವ ದೇಹವನ್ನು ಇದು ಮಾಡ್ಬೇಕು, ಉಳುಮೆ ಮಾಡ್ಬೇಕು ಹಿಂಗಂತ ಹೇಳ್ತಾರಲ್ಲ. ತನ್ನವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ ಅನ್ನುವಂತ ರೀತಿ ಒಳಗಡೆ ಅವರು ಎದೆಯ ಒಕ್ಕಲಿಗ ಕವಿತೆ ಒಳಗಡೆ ಅಂತರಂಗ ಸಾಕ್ಷಾತ್ಕಾರವನ್ನ, ಹೊರಗಿನ ಕೃಷಿ ಜೊತೆಗೆ ಒಳಗಿನ ಕೃಷಿ ಮಾಡ್ಕೋಬೇಕಾದಂತ ಒಂದು ಅಗತ್ಯತೆಯನ್ನ, ಇದರ ಮುಖಾಂತರ ಬದುಕಿನ ಒಂದು ಗಮ್ಯವನ್ನ ಮುಟ್ಟಬೇಕಾದಂತ ಸ್ಥಿತಿಗಳನ್ನ ಇಂಥವೆಲ್ಲ ಅವರು ಹೇಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದನ್ನು ನೋಡಿದ್ರೆ, ಬೇಂದ್ರೆ ಅವರು ಧಾರವಾಡ ನೆಲದಲ್ಲಿ ನಿಂತಿದ್ದು, ಓಡಾಡಿದ್ದು, ಬಾಳಿದ್ದು, ಬದುಕಿದ್ದು, ಬರೆದಿದ್ದು ನಮಗೆಲ್ಲ ಒಂದು ದಾರಿದೀಪವಾಗಿ ಇವತ್ತಿಗೂ ಅವರು ಕಾಣೋದನ್ನ ನಾನು ಏನ್ ಹೇಳಕ್ ಪ್ರಯತ್ನ ಮಾಡೋದಂತ ಹೇಳಿದ್ರೆ, ಅದೊಂದು ಧ್ರುವ ತಾರೆ. ಧಾರವಾಡ ಮತ್ತು ಬೇಂದ್ರೆಯನ್ನ ಸೇರಿಸಿರೋ ಅದೊಂದು ಧ್ರುವ ತಾರೆ, ಧ್ರುವ ನಕ್ಷತ್ರ ಆಗಿ ನಮ್ಮ ಕಣ್ಣಿಗೆ ಇವತ್ತಿಗೂ ಕಾಣ್ತೈತೆ ಅನ್ನುವಂತ ಮಾತನ್ನ ನಾನು ಹೇಳಬೇಕಾಗಿತ್ತು. ಸಾಹಿತ್ಯ ಬೇಕಾದ್ರಿಗಾತು, ಸಾಹಿತ್ಯ ಬೇಡಾದ್ರಿಗೂ ಜನಸಾಮಾನ್ಯರ ನಾಲಿಗೆ ಮೇಲೆ ಕೂಡ ಇವತ್ತು ಬೇಂದ್ರೆ ಅನ್ನುವಂತ ಒಂದು ಕವಿ ಪ್ರತಿಭೆ ಹರಿದಾಡ್ತತಿ. ಹಾಡಿನ ಮುಖಾಂತರ, ಮಾತಿನ ಮುಖಾಂತರ, ಚರ್ಚೆಯ ಮುಖಾಂತರ, ಜೋಕಗಳ ಮುಖಾಂತರ ಅಷ್ಟೇ ಅಲ್ಲ, ಒಂದು ಹಾಸ್ಯ ಪ್ರಸಂಗಗಳನ್ನು ಹೇಳೋದ್ರ ಮುಖಾಂತರ ಬೇಂದ್ರೆ ಇಲ್ಲಿ ಎಂದೆಂದಿಗೂ ಜೀವಂತವಾಗಿ ಇರ್ತಾರ ಅನ್ನುವಂತ ಸಂಗತಿನ ಬೇಂದ್ರೆ ಮತ್ತು ಧಾರವಾಡದ ನಡುವಿನ ನಂಟು ಎಂಥದ್ದು ಅನ್ನೋದು ನಮಗೆ ಕಂಡು ಬರ್ತತಿ. ಅಷ್ಟೇ ಅಲ್ಲ, ಹುಬ್ಬಳ್ಳಿ ಧಾರವಾಡ ನಡುವೆ ಓಡಾಡುವಂತ ಸಿಟಿ ಬಸ್ಗೂ ಕೂಡ ಬೇಂದ್ರೆ ಅನ್ನುವಂತ ಹೆಸರೇ ಬೇಕು. ಬೇಂದ್ರೆ ಬಸ್ ಅನ್ನೋಂಥ 100 ಓಡಾಡೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂತ ಬೇಂದ್ರೆಯವರನ್ನ ಧಾರವಾಡದ ಪರಿಸರದಲ್ಲಿ ಯಾರ್ಯಾರು ಹೆಂಗೆ ಕಾಣೋದಕ್ಕೆ ಪ್ರಯತ್ನ ಮಾಡಿದ್ರು, ಏನೆಲ್ಲ ಚರ್ಚೆಗಳಾದವು ಅನ್ನೋದು ಇತಿಹಾಸದ ಒಂದು ಭಾಗ ಆಗೇನೋ ಹೋಗೈತಿ. ಇದೇ ನೆಲದ ಮತ್ತೊಬ್ಬ ಕವಿಗಳು, ಧಾರವಾಡದ ಚನ್ನವೀರ ಕಣಿವೆಗಳು, ಅವ್ರನ್ನ ಕುರಿತಾಗಿ ಅರವಿಂದ ಕುಲಕರ್ಣಿಯವರು ತಮ್ಮದೇ ಆದಂತ ರೀತಿ ಒಳಗಡೆ ಹೇಳೋರಿದಾರ. ಅವರು ಬೇಂದ್ರೆಯವ್ರ ಕುರಿತಾಗಿ ಬರೆದಂತ ಒಂದು ಸುನೀತವನ್ನ ಹೇಳೋದ್ರ ಮುಖಾಂತರ ನನ್ನ ಮಾತಿಗೆ ಕೊನೆ ಹಾಡುವಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಕಣಿವೆಯವರು ಒಂದು ಮಾತು ಹೇಳ್ತಿರ್ತಾರೆ, ಬಹಳಷ್ಟು ಸಂದರ್ಭಗಳು ಹೇಳಿದ್ದೆ, ನಾನು ಅವ್ರ ಬಾಯಿ ಒಳಗಡೆ ಕೇಳಿದ್ದೆ. ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ಕನ್ನಡಿಗ ಅವನ ಜೀವನದೊಳಗಡೆ, ಪ್ರತಿಯೊಬ್ಬ ಕನ್ನಡಿಗ ತನ್ನ ಜೀವನದೊಳಗಡೆ ಧಾರವಾಡಕ್ಕೆ ಒಂದಲ್ಲ ಒಂದ್ಸಲ ಬಂದು ಹೋಗ್ತಾನಂತ. ಒಂದ್ ವೇಳೆ ಅವ್ ಬರದೇ ಇದ್ರ ಧಾರವಾಡನ ಅವನ ಜೀವನದಾಗ ಬಂದು ಹೋಗತ್ತಂತ ಅಂತ ಒಂದು ಮಾತನ್ನ ಕಣಿವೆಯವರು ಹೇಳಿದ್ದನ್ನು ನೋಡಿದ್ರೆ, ಬೇಂದ್ರೆ ಅವರ
ಬಹುಶಃ ಗಮ್ಯಸ್ಥಾನ. ಅವರು ಮೂಲತಃ ಈ ಜಿಲ್ಲೆಯವರಲ್ಲ, ಅವ್ರು ಇಲ್ಲಿ ಬಂದು ನಿಂತಿದ್ದು ಬಹುಶಃ ಆ ಒಂದು ಮಾತಿಗೆ ಒಂದು ಸಾಕ್ಷಿಯಾದಂತ ಸಂಗತಿ ಅನ್ನುವಂತ ಸಂಗತಿಯನ್ನು ನಿಮ್ ಜೊತೆಗೆ ಹಂಚ್ಕೊಳ್ತಾ, ಕಣಿವೆಯವರು ವ್ಯಕ್ತಿ ಚಿತ್ರಗಳನ್ನು ಸುನೀತಗಳ ಮುಖಾಂತರ ಕೊಡೋದ್ರೊಳಗಡೆ ಸಿದ್ಧಹಸ್ತರವರು. ಅನೇಕ ವ್ಯಕ್ತಿತ್ವಗಳು, ಅವ್ರಿಗಿಂತ ಸಣ್ಣವರು, ಅವರಿನ ಮುಂದಿನ ತಲೆಮಾರಿನವರು, ಅಂತವರೆಲ್ಲ ಕುರಿತಾಗಿ ಅವರು ಸುನೀತಗಳನ್ನು ಬರೆದಿದ್ದನ್ನೆಲ್ಲ ನಾವು ನೋಡಿದೀವಿ. ಬೇಂದ್ರೆಯವರನ್ನು ಕುರಿತಾಗಿ ಬರೆದಂತ ಸುನೀತ ಏನ್ ಹೇಳ್ತತಿ ಅಂತ ಹೇಳಿದ್ರೆ, ಅದರ ಶೀರ್ಷಿಕೆ 70ರ ಬೇಂದ್ರೆ ಅಂತಂದು. 70ರ ಬೇಂದ್ರೆ ಅನ್ನುವಂತಹ ಕವಿತೆ ಒಳಗಡೆ ಕಣಿವೆಯವರು ಬೇಂದ್ರೆಯವರನ್ನ ವರ್ಣಿಸುವ ರೀತಿಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಣ್ಣು ಮಿಂಚಿಸಿ 100 ಹಂಚಿಕೆಯ ಸಂಚಿಕೆಯ ತುಂಬಿ ತಲೆಯಾಡಿಸುತ್ತ, ಅವರು ತಲೆಯಾಡಿಸ್ಕೋತ ಹಿಂಗ್ ಕೈ ಆಡಿಸ್ಕೋತ ಉಂಗರ ಇರ್ತಕ್ಕಂಥ ಬೆರಳನ್ನ ಹಿಂಗೆಲ್ಲ ಮಾಡ್ಕೋತ ಅವ್ರ ಕವನ ವಾಚನ ಮಾಡೋದನ್ನೆಲ್ಲ ನೋಡಿದ್ರೆ ಇಬ್ಬರಾದ್ರೂ ಇರ್ಬೋದು. ಬಹುಶಃ ನಾವು ಇಬ್ಬರು ಬಿಟ್ಟು ಮತ್ತೆ ಉಳಿದ್ರೆ ಯಾರು ನೋಡುವಂತ ಭಾಗ್ಯ ಕೂಡ ನಮಗಿರ್ಲಿಲ್ಲ. ಕಣ್ಣು ಮಿಂಚಿಸಿ 100 ಹಂಚಿಕೆಯ ಸಂಚಿಕೆಯ ತುಂಬಿ ತಲೆಯಾಡಿಸುತ್ತ ಯಾವುದೋ ಒಳದನಿಗೆ ನಾದ ಕೂಡಿಸಿ ನೆಲಕ್ಕೆ ನೀರು ಬರಿಸುವ ಹಾಗೆ ಬೀಸುಗಾಳಿಯ ಜೊತೆಗೆ ಬಂದರದೋ ಬೇಂದ್ರೆ, ಬೀಸುಗಾಳಿಯ ಜೊತೆಗೆ ಬಂದರದೋ ಬೇಂದ್ರೆ, ಕೈಯ ಮಾಟಕ್ಕೆ ಮಾತು ಮಾತ್ರಿಕ ನಾಟ, ಅರೆಗಳಿಗೆ ಹೊರ ಒಳಗೆ ತುಂಬಿ ತುಳುಕುವ ಬೆಡಗು. ಮುಂದಿನ ಸಾಲ ನೀವು ನೋಡಬೇಕು. ಕಡಲ ಗುಟುಕುರಿಸಿ ಚಿಕ್ಕೆಗಳ ಮುಕ್ಕಳಿಸುವವನು, ಅದ್ಭುತವಾದಂತ ರೂಪಕ. ಕಡಗ ಗುಟುಕರಿಸಿ ಕಡಲು ಗುಟುಕರಿಸಿ ಚಿಕ್ಕೆಗಳ ಮುಕ್ಕಳಿಸುವವರು, ಥಟ್ಟನೆ ಒಗಟು ಒಡೆಯುವ ಒಡಪು ನುಡಿ, ಕುಡಿ ಮಿಂಚು ಬಾನಗುಡಿಗೆ 20 70 30 ಮುಂದೆ ನಡೆ, ಅಂಬಿಕಾ ತನಯನಿಗೆ ದತ್ತು ಕೊಟ್ಟೆಂದು ಇವರೊಪ್ಪತ್ತು, ಜಗದಂಬೆ ಹಡಲಿಗೆ ಹೊತ್ತು ಕುಣಿವಗೆಲ್ಲಿ ಪುರುಸೊತ್ತು, ಹಣ್ಣಾದ ಕೇದಿಗೆಯ ಹೊಡೆ ಚೂಪಾದ ಗರಿ ಹುಷಾರಿ, ಕಂಪಿಗೆಲ್ಲೆಯ ಕೊರತೆ ನಡೆದದ್ದೇ ಸಾಧನೆ ಕೇರಿ ನುಡಿದದ್ದೇ ಕವಿತೆ ಅನ್ನುವಂತ ಈ ಒಂದು ಸುನೀತ ಬಹುಶಃ ಬೇಂದ್ರೆ ಒಳ ಹೊರಗನ್ನ, ಬೇಂದ್ರೆ ಕಾವ್ಯದ ಪರಿಯನ್ನ, ಬೇಂದ್ರೆ ಪರಿಸರವನ್ನ ಬಹಳ ಸುಂದರವಾಗಿ ಹೇಳ್ತತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಹಂಚಿಕೊಳ್ಳುತ್ತಾ, ನನ್ನ ಗ್ರಹಿಕೆಗೆ ನೀಡಿದಷ್ಟು ನಾನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡಿಷ್ಟು ಮತ್ತು ನನಗೆ ಕೊಟ್ಟಂತ ಸಮಯದ ಪರಿಧಿ ಒಳಗಡೆ ನಾನು ಬೇಂದ್ರೆ ಮತ್ತು ಧಾರವಾಡವನ್ನ ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅವಕಾಶ